ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗ ವ್ಯಾಪಾರಸ್ಥರನ್ನು ಹುಡುಕಬೇಕಾದ ಆತಂಕಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡಿಗ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು ಹಾಗೂ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರ ವ್ಯವಹಾರಕ್ಕೆ ಮುನ್ನಡಿ ಬರೆಯಲು ಕನ್ನಡಿಗರ ವ್ಯಾಪಾರ ವೇದಿಕೆ ಸಜ್ಜಾಗಿದೆ ಎಂದು ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಶರತ್ ಖಾದ್ರಿ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನಲ್ಲಿ ಬೊಮ್ಮಸಂದ್ರದ ಸೌತ್ ಅಂಡ್ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿವಿಧ ಕ್ಷೇತ್ರಗಳ ವ್ಯಾಪಾರ ವಹಿವಾಟುಗಳನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಹಾಗೂ ಕನ್ನಡಿಗರ ಆರ್ಥಿಕತೆಯನ್ನ ಬಲಪಡಿಸುವ ದೂರದೃಷ್ಟಿಯೊಂದಿಗೆ ಈ ವೇದಿಕೆಯನ್ನ ಸ್ಥಾಪಿಸಲಾಗಿದೆ. ಇದರ ಅಂಗವಾಗಿ ಇದೇ ತಿಂಗಳು 15ನೇ ತಾರೀಕಿನಂದು ಪ್ರಗತಿ ತಂಡದ ಭವ್ಯ ಉದ್ಘಾಟನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ. ಈ ರಾಜ್ಯದಲ್ಲಿ ಉತ್ತರ ಭಾರತದ ವ್ಯಾಪಾರಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಇದರಿಂದ ಸ್ಥಳೀಯ ಕನ್ನಡಿಗರಿಗೆ ವಂಚನೆಯಾಗುತ್ತಿದೆ. ಇದನ್ನು ತಡೆದು ಕನ್ನಡಿಗರನ್ನ ಒಗ್ಗೂಡಿಸಲು ಈ ವೇದಿಕೆ ಸಿದ್ಧವಾಗಿದೆ. ಈಗಾಗಲೇ ವೇದಿಕೆಯಲ್ಲಿ 40 ತಂಡಗಳು ಕಾರ್ಯನಿರ್ವಹಿಸುತ್ತಿದ್ದು 700ಕ್ಕೂ ಹೆಚ್ಚು ಉದ್ಯಮಿಗಳು ಸದಸ್ಯರಾಗಿದ್ದಾರೆ. ಇನ್ನು ಈ ವೇದಿಕೆಯ ಪ್ರಮುಖ ಉದ್ದೇಶಗಳೇನೆಂದರೆ, ಸಂಪೂರ್ಣವಾಗಿ ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲೇ ವ್ಯವಹಾರ ನಡೆಸುವುದು, ಯಾವುದೇ ಕಮಿಷನ್ ಏಜೆಂಟ್ಗಳಿಲ್ಲದೆ ನೇರ ಉದ್ಯಮ ವಿನಿಮಯ, ಹೊಸ ವ್ಯವಹಾರಗಳನ್ನು ಬೆಳೆಸಲು ಉದ್ಯಮಿಗಳ ನಡುವೆ ಪರಸ್ಪರ ಸಹಾಯ ಹಸ್ತ, ಕನ್ನಡಿಗರದ್ದೇ ಆದ ಬಲವಾದ ಆರ್ಥಿಕ ವ್ಯವಸ್ಥೆಯನ್ನ ವೃದ್ಧಿಗೊಳಿಸುವುದು ಎಂದು ಸಂಸ್ಥಾಪಕ ಅಧ್ಯಕ್ಷ ಶರತ್ ಖಾದ್ರಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ವೇದಿಕೆಯ ಮಹಿಳಾ ಸದಸ್ಯೆ ಹಾಗೂ ಹ್ಯೂಮನ್ ರಿಸೋರ್ಸ್ ಕಾಂಟ್ರಾಕ್ಟರ್ ಅನಿತಾ ತಮ್ಮ ಯಶೋಗಾಥೆಯನ್ನ ಹಂಚಿಕೊಂಡರು. ಬೇರೆ ರಾಜ್ಯಗಳಿಂದ ಬಂದವರು ಇಲ್ಲಿ ವ್ಯಾಪಾರ ನಡೆಸಿ ಕನ್ನಡಿಗರಿಗೆ ಉದ್ಯೋಗ ನೀಡುವ ಪರಿಸ್ಥಿತಿ ಇತ್ತು, ಆದರೆ ನಮಗೆ ಸೂಕ್ತ ವೇದಿಕೆ ಇರಲಿಲ್ಲ. ಈ ವೇದಿಕೆಯ ಮಾರ್ಗದರ್ಶನದಿಂದಾಗಿ ನಾನು ಈಗಾಗಲೇ 1 ಕೋಟಿ ರೂಪಾಯಿ ವ್ಯವಹಾರ ನಡೆಸಿದ್ದು 10 ಲಕ್ಷ ರೂಪಾಯಿ ಲಾಭ ಗಳಿಸಿದ್ದೇನೆ. ಇಲ್ಲಿ ವ್ಯಾಪಾರ ಹೇಗೆ ನಡೆಯಬೇಕು ಎಂಬ ಗೈಡ್ಲೈನ್ ಸಿಗುತ್ತದೆ. ಕನ್ನಡಿಗರ ವ್ಯಾಪಾರ ದೇಶಾದ್ಯಂತ ಬೆಳಗಲಿ ಎಂದು ಅವರು ಹಾರೈಸಿದರು. ಪ್ರಬುದ್ಧ ಎಂಟರ್ಪ್ರೈಸಸ್ ಮತ್ತು ಪ್ರಾಪರ್ಟೀಸ್ ಮ್ಯಾನೇಜ್ಮೆಂಟ್ ಸರ್ವಿಸ್ನ ಪ್ರಮುಖರು ಹಾಗೂ ಸ್ಥಳೀಯ ಮಾಜಿ ತಹಶೀಲ್ದಾರ್ ಮಹದೇವಯ್ಯ ಮಾತನಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಚದುರಿ ಹೋಗಿರುವ ಸ್ಥಳೀಯ ಕನ್ನಡಿಗ ವ್ಯಾಪಾರಸ್ಥರನ್ನ ಒಗ್ಗೂಡಿಸಿ ಅವರ ಉದ್ಯಮವನ್ನು ವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಈ ವೇದಿಕೆ ಅತ್ಯಂತ ಮಹತ್ವದ ಪಾತ್ರ ವಹಿಸಲಿದೆ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡಿಗರ ವ್ಯಾಪಾರ ವೇದಿಕೆಯ ಚಂದಾಪುರ ಘಟಕದ ಸೋಮಶೇಖರ್, ಗಡಿನಾಡು ತಂಡ ಬನ್ನೀರುಘಟ್ಟದ ಅನಿತಾ ಮಾರಿಗೌಡ, ಅಧ್ಯಕ್ಷ ಕೃಷ್ಣೇಗೌಡ, ಉಪಾಧ್ಯಕ್ಷ ಸತ್ಯಶಂಕರ, ಕಾರ್ಯದರ್ಶಿ ನವೀನ್ ಕುಮಾರ್ ಸೇರಿದಂತೆ ಹಲವು ಉದ್ಯಮಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ನಾನು ಶರತ್ ಖಾದ್ರಿ ಅಂತ, ಕನ್ನಡಿಗರ ವ್ಯಾಪಾರ ವೇದಿಕೆಯ ಸಂಸ್ಥಾಪಕ. ಕನ್ನಡಿಗರು ಯಾರು ವ್ಯಾಪಾರದಲ್ಲಿದ್ದಾರೆ ಅಂಥವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ವೇದಿಕೆ ಸೃಷ್ಟಿ ಮಾಡೋದಕ್ಕೆ ಇದೊಂದು ಪ್ರಯತ್ನ. ಕನ್ನಡಿಗರ ವ್ಯಾಪಾರ ವೇದಿಕೆ ಯಾಕೆ ಇವತ್ತಿನ ದಿನ ಅಗತ್ಯ ಆಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕನ್ನಡಿಗರು ಇವತ್ತಿನ ದಿನ ಒಗ್ಗಟ್ಟಾಗಿ ನಾವು ಒಬ್ರಿಗೊಬ್ರು ಬೆಳೆಸೋಣ. ಒಬ್ರಿಗೊಬ್ರು ಬೆಳೆದಾಗ ಈ ಕರ್ನಾಟಕದ ರಾಜ್ಯದಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ ಕೂಡ ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸಣ್ಣ ವ್ಯಾಪಾರಿಗಳಿಗೆ ಮಾಡಿರೋ ಒಂದು ವೇದಿಕೆ. ನಮ್ಮಲ್ಲಿ ನಾವು ತಂಡಗಳು ಅಂತ ಕರಿತೀವಿ. 40 ತಂಡಗಳೀಗ ಕನ್ನಡಿಗರ ವ್ಯಾಪಾರ ವೇದಿಕೆಯಲ್ಲಿ ಕರ್ನಾಟಕದಾದ್ಯಂತ ಇದೆ. ಪ್ರತಿಯೊಂದು ತಂಡದಲ್ಲಿ ಬೇರೆ ಬೇರೆ ವರ್ಗದಿಂದ ವ್ಯಾಪಾರಿಗಳು ಸೇರ್ತಾರೆ. ಒಂದೊಂದು ತಂಡದಲ್ಲಿ ಒಂದು ವರ್ಗದಿಂದ ಒಬ್ಬರನ್ನ ಮಾತ್ರ ತಗೊಳ್ಳೋ ಒಂದು ಪದ್ಧತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ತಂಡದಲ್ಲಿ ಕಾಂಪಿಟೇಷನ್ ಅನ್ನೋ ಒಂದು ವಾತಾವರಣ ಇರಬಾರ್ದು. ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಸಹಕಾರ ಮಾಡೋ ಥರದ್ದು ಒಂದು ವಾತಾವರಣ ಇರಬೇಕು ಅಂತ ಹೇಳಿ ಪ್ರತಿ ತಂಡದಲ್ಲಿ ಒಂದು ವರ್ಗದಿಂದ ಒಬ್ಬರನ್ನ ಮಾತ್ರ ನಾವು ಆಯ್ಕೆ ಮಾಡ್ತೀವಿ. ಈ ಥರ ನಮ್ಮದು 40 ತಂಡಗಳಿದೆ. ಈಗ ನಾವು ಟೋಟಲಾಗಿ ಇವಾಗ 700 ಜನ ಸದಸ್ಯರಾಗಿದ್ದೀವಿ 1.5 ವರ್ಷದಲ್ಲಿ. ನಾವಿಲ್ಲಿ ಪ್ರತಿ ವಾರ ಸಿಗೋ ಥರದ ಒಂದು ಪದ್ಧತಿ ಇದೆ. ಪ್ರತಿ ವಾರ ಎಲ್ಲ ಸಭೆಗಳು ಸಿಗ್ತಾರೆ ಬೇರೆ ಬೇರೆ ಜಾಗಗಳಲ್ಲಿ ಕರ್ನಾಟಕದಲ್ಲಿ. ಸಿಕ್ಕಿದಾಗ ನಮ್ಮ ವ್ಯಾಪಾರದ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಎಲ್ಲರಿಗೂ. ನಾವೇನು ಮಾಡ್ತೀವಿ, ನಾವು ಹೇಗೆ ನಮ್ಮ ಮಾರ್ಕೆಟಲ್ಲಿ ನಾವು ಡಿಫ್ರೆಂಟ್ ಆಗಿದ್ದೀವಿ ಅನ್ನೋದು ಎಲ್ಲರಿಗೂ ಹೇಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ನಮಗೇನಾಗುತ್ತೆ, ಒಬ್ರಿಗೊಬ್ರು ಪರಿಚಯ ಆಗುತ್ತೆ. ಮತ್ತು ಅವ್ರ ಬಿಸ್ನೆಸ್ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಬಂದಾಗ ಅವ್ರ ಬಿಸ್ನೆಸ್ನ ಬೇರೆ ಒಬ್ಬರಿಗೆ ತಿಳಿಸ್ಕೊಡೋದಕ್ಕೆ ನಮಗೊಂದು ಧೈರ್ಯ ಕೂಡ ಇರುತ್ತೆ. ಈ ಥರದ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ನಾವು ಎಲ್ಲರಿಗೂ ರೆಫರಲ್ಸ್ ಮೂಲಕ, ಅಂದರೆ ನಮ್ಮ ಕಾಂಟ್ಯಾಕ್ಟ್ಸ್ನ ಶೇರ್ ಮಾಡಿಕೊಂಡು ರೆಫರಲ್ಸ್ ಮೂಲಕ ಎಲ್ಲರ ಬಿಸ್ನೆಸ್ನ ಬೆಳೆಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ವೇದಿಕೆ ನಾವು ಇವತ್ತಿನ ದಿನ ದೊಡ್ಡ ಮಟ್ಟದಲ್ಲಿ ನಾವು ಸರ್ಕಾರನೂ ಅಲ್ಲ, ನಾವು ಯಾವುದೇ ಒಂದು ದೊಡ್ಡ ಒಂದು ಸಂಸ್ಥೆನೂ ಅಲ್ಲ, ಯಾರಿಗಾನ ಹಣಕಾಸು ಕೊಟ್ಟು ಬೆಳೆಸೋವಂಥ ಸಂಸ್ಥೆ ಅಲ್ಲ. ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಕಾಂಟ್ಯಾಕ್ಟ್ಸ್ಗಳನ್ನ ಶೇರ್ ಮಾಡಿ, ನಮ್ಮ ರೆಫರೆನ್ಸ್ಗಳನ್ನ ಶೇರ್ ಮಾಡಿ ಒಬ್ರಿಗೊಬ್ರು ಕೈ ಜೋಡಿಸಿ ಎತ್ತೋದಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಒಂದು ಪ್ರಯತ್ನ ಸಫಲವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 1.5 ವರ್ಷದಲ್ಲಿ 700 ಜನ ಸೇರಿ ನಾವು ಹತ್ತತ್ರ 70 ಕೋಟಿಯಷ್ಟು ವ್ಯವಹಾರ ಮಾಡಿದ್ದೀವಿ. ಈ 70 ಕೋಟಿಯಷ್ಟು ವ್ಯವಹಾರ ಮಾಡಿರೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೂಡ ನಮ್ಮ ಒಂದು ಆ್ಯಪ್ ಇದೆ, ಕವ್ಯಾವೇ ಅಂತ ಒಂದು ಆ್ಯಪ್ ಮಾಡಿದ್ದೀವಿ ನಾವು.
ಈ ಆ್ಯಪಲ್ಲಿ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ. ಯಾರಿಗೆ ಕನೆಕ್ಷನ್ಸ್ ಕೊಟ್ಟರು, ಯಾರಿಗೆ ಯಾವ ಥರದ್ದು ಒಂದು ಸಂಪರ್ಕನ ನೀಡಿ ಒಂದು ಪ್ರಾಜೆಕ್ಟ್ ಮಾಡಿಸ್ಕೊಟ್ಟಿದ್ದಾರೆ, ಆ ಪ್ರಾಜೆಕ್ಟಿಂದ ಯಾರಿಗೆ ಎಷ್ಟು ದುಡ್ಡು ಬಂದಿದೆ, ಪ್ರಾಜೆಕ್ಟಿಂದ ಏನು ಒಂದು ಸಹಾಯ ಆಗಿದೆ, ಎಲ್ಲದನ್ನು ಕೂಡ ತಿಳಿಸ್ಕೊಡೋದಕ್ಕೆ ಒಂದು ಅವಕಾಶ ಇದೆ. ಆ ಥರದ್ದೊಂದು ಆ್ಯಪನ್ನು ಮಾಡಿದ್ದೀವಿ. ಹಾಗಾಗಿ ಪ್ರತಿಯೊಂದು ನಿಮಿಷ ನಾನು ನಿಮಗೆ ಹೇಳ್ಬೋದು, ಇವತ್ತಿನ ದಿನ ನಮ್ಮ ವೇದಿಕೆಯಲ್ಲಿ ಎಷ್ಟು ವ್ಯವಹಾರಗಳು ಬಂದಿದೆ, ಎಷ್ಟು ರೆಫರೆನ್ಸ್ ಬಂದಿದೆ, ಎಷ್ಟು ಜನ ಸದಸ್ಯರಿದ್ದಾರೆ, ಯಾವ ಭಾಗದಲ್ಲಿ ಯಾರು ಎಷ್ಟು ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಒಂದು ಆ್ಯಪಿಂದ ನಮಗೆ ಇದೊಂದು ಸಾಧ್ಯ ಆಗ್ತಾ ಇದೆ. ಈ ಥರದೊಂದು ವ್ಯವಸ್ಥೆ ಮಾಡೋದಕ್ಕೆ ನಾವು ಹಲವಾರು ಜನ, ನಾವಿಲ್ಲಿ ಕೂತಿರೋರು ಎಲ್ಲರೂ ಕೂಡ ಇನ್ನಷ್ಟು ಜನ ಎಲ್ಲ ಸೇರಿ ನಾವು ಶ್ರಮ ಪಟ್ಟಿದ್ದಕ್ಕೆ ಇದೊಂದು ಸಾಧ್ಯ ಆಗಿದೆ. ಬಟ್ ನಮಗೊಂದು ಸಂತೋಷ ಏನಂದರೆ, ಇಷ್ಟು ಬೇಗ ಇಷ್ಟು ಒಂದು ಸಣ್ಣ ಕಾಲಾವಕಾಶದಲ್ಲಿ ಇಲ್ಲಿವರೆಗೂ ಮುಟ್ಟಿದ್ದೀವಿ ಅಂತ ಹೇಳಿದ್ರೆ, ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಅಂದರೆ ಹತ್ತತ್ರ 2 ವರ್ಷ ಆಗಿರುತ್ತೆ ನಮ್ಮ ವೇದಿಕೆ ಶುರು ಮಾಡಿ. ಅಷ್ಟರಲ್ಲಿ ನಾವು ಒಂದು 150-200 ಕೋಟಿಯಷ್ಟು ವ್ಯವಹಾರ ಮಾಡೋದಕ್ಕೆ ನಮಗೊಂದು ಸಾಧ್ಯ ಇದೆ ಅನ್ನೋ ಒಂದು ನಂಬಿಕೆ ಇವಾಗ ನಮಗೆ ಬಂದಿದೆ. ಸೊ ಈ ವಿಷಯ ಹಲವಾರು ಜನಕ್ಕೆ ತಲುಪಬೇಕು, ಇನ್ನಷ್ಟು ಜನಕ್ಕೆ ಗೊತ್ತಾಗಬೇಕು, ಕನ್ನಡಿಗರ ವ್ಯಾಪಾರ ವೇದಿಕೆ ಅವರು ಕೂಡ ಸೇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಿಂದ ನಮಗೆ ಇದೊಂದು ಸಹಾಯ ಆಗಬೇಕು. ಈಗಾಗಲೇ ನಮ್ಮದು ಬೆಂಗಳೂರು, ಮೈಸೂರು, ಕುಶಾಲನಗರ, ಚಾಮರಾಜನಗರ, ಶಿವಮೊಗ್ಗ, ಧಾರವಾಡ, ದೇವನಹಳ್ಳಿ ಇಲ್ಲೆಲ್ಲ ಭಾಗದಲ್ಲಿ ತಂಡಗಳು ಶುರುವಾಗಿದೆ. ಇಷ್ಟರಲ್ಲೇ ಮಂಗಳೂರು ಮತ್ತು ತುಮಕೂರಲ್ಲೂ ಕೂಡ ಶುರು ಮಾಡ್ತಾ ಇದ್ದೀವಿ. ಸೊ ಈ ಇನ್ನೊಂದು ವರ್ಷದೊಳಗೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ಇರಬೇಕು ಅಂತ ನಮ್ಮದೊಂದು ಪ್ರಯತ್ನ ಇದೆ. ಅದಾದ ಮೇಲೆ ತಾಲೂಕು ಲೆವೆಲಲ್ಲೂ ಕೂಡ ಹೋಗಿ ನಾವು ಎಲ್ಲ ಥರದ ಕನ್ನಡಿಗರ ವ್ಯಾಪಾರದಲ್ಲಿರೋರು ಎಲ್ಲರನ್ನೂ ಸೇರಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿರೋ ಕನ್ನಡ ಮಾತಾಡೋ ಎಲ್ಲ ವ್ಯಾಪಾರಿಗಳು ನಮ್ಮ ವೇದಿಕೆಯಲ್ಲಿ ಒಂದು ಅಭಿನ್ನ ಅಂಗವಾಗಿರಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ನಾವು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಒಂದೊಂದು ಬಿಸ್ನೆಸ್ಸಲ್ಲಿದ್ದೀವಿ. ನಮ್ಮ ಮೇಯ್ನ್ ಬಿಸ್ನೆಸ್ ಇದಲ್ಲ, ನಾವೆಲ್ಲರೂ ಒಂದೊಂದು ಬಿಸ್ನೆಸ್ಸಲ್ಲಿದ್ದೀವಿ. ಅದ್ರ ಜೊತೆಗೆ ಒಂದು ಸಮಯ ಕೊಟ್ಟು ಈ ವೇದಿಕೆನ ಬೆಳೆಸ್ತಾ ಇರೋದು ಯಾಕೆ ಅಂದರೆ, ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಈ ರಾಜ್ಯ ಅದ್ಭುತವಾಗಿ ಬೆಳೆಯುತ್ತೆ. ಸಣ್ಣ ವ್ಯಾಪಾರಿಗಳು ಬೆಳೆದ್ರೆ ಸುಮಾರು ಜನಕ್ಕೆ ಕೆಲಸ ಸಿಗುತ್ತೆ, ಬರೀ ಬಿಸ್ನೆಸ್ ಅಷ್ಟೇ ಅಲ್ಲ, ಕೆಲಸ ಸಿಕ್ಕಿದಾಗ ರಾಜ್ಯ ಕೂಡ ಬೆಳೆಯುತ್ತೆ. ಇವತ್ತಿನ ನಾವು ಬಿಸ್ನೆಸ್ ಅಂದಾಗ ನಾವು ಹೇಳ್ತೀವಿ ಗುಜರಾತ್ ಒಂದು ಅದ್ಭುತವಾದ ರಾಜ್ಯ, ಮಹಾರಾಷ್ಟ್ರ ಅದ್ಭುತವಾದ ರಾಜ್ಯ ಅಂತ ಹೇಳ್ತೀವಿ. ಸಣ್ಣ ವ್ಯಾಪಾರಿಗಳು ವ್ಯಾಪಾರದ ಒಂದು ಅದ್ಭುತವಾಗಿರೋ ಒಂದು ಸೃಷ್ಟಿ ಮಾಡಿದಾರಪ್ಪ ಅಂತ ಹೇಳಿದಾಗ, ಯಾರು ಮಾಡಿದ್ದಾರೆ ಅಂದರೆ ಕನ್ನಡಿಗರು ಮಾಡಿದ್ದಾರೆ ಅನ್ನೋ ಒಂದು ವಿಷಯ ಬರಬೇಕು. ಕರ್ನಾಟಕದಲ್ಲೂ ಕೂಡ ಅದ್ಭುತವಾಗಿರೋ ವ್ಯಾಪಾರಿಗಳಿದ್ದಾರೆ ಅನ್ನೋ ಒಂದು ಹೆಸರು ಬರಬೇಕು ಅಂತ ಒಂದು ಉದ್ದೇಶದಿಂದ ನಾವು ಇದೊಂದು ಸಣ್ಣದಾಗೆ ಒಂದು ಹೆಜ್ಜೆಗಳು ಇಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಬಲಿಷ್ಠವಾಗಿ ಶಕ್ತಿ ಆಗುತ್ತೆ. ನಮಗೆ ನಾವು ಸಹಾಯ ಮಾಡ್ಕೊಂಡು ಮುಂದೆ ಬೆಳೆಯೋಣ. ನಾವು ಯಾವುದೋ ಒಂದು ಸರ್ಕಾರದವ್ರು ಬರ್ತಾರೆ, ಇನ್ನೊಬ್ರು ಯಾರೋ ಸಹಾಯ ಮಾಡ್ತಾರೆ ಅಂತ ಬಯಸೋ ಬದಲು ನಮಗೆ ನಾವು ಸಹಾಯ ಮಾಡಿಕೊಂಡು ಸಂಪರ್ಕಗಳನ್ನ ಹಂಚಿಕೊಂಡು ಬೆಳೆಯೋಣ ಅನ್ನೋ ಉದ್ದೇಶದಿಂದ ಕನ್ನಡಿಗರ ವ್ಯಾಪಾರ ವೇದಿಕೆ ಸೃಷ್ಟಿಯಾಗಿದೆ. ಸರ್, ವ್ಯಾಪಾರ ಅಂತಂದ್ರೆ ಯಾವ ಥರ ಇದು? ಅಂದರೆ ಈಗ ರಿಯಲ್ ಎಸ್ಟೇಟಾ, ಇಲ್ಲ ಕನ್ಸ್ಟ್ರಕ್ಷನ್ ಫೀಲ್ಡಾ, ಇಲ್ಲ ನೀವೇನು ಬೈ ಮಾಡಿ ತಗೊಳ್ಳೋಂಥದ್ದನ್ನು ಯಾವ ಥರ? ನಾವು ನಮ್ಮ ವ್ಯಾಪಾರದಲ್ಲಿದ್ದೀವಿ. ಉದಾಹರಣೆಗೆ ನನ್ನದು ಒಂದು ಪೂರ್ವ ಶಾಲೆಗಳಿದೆ. ಆಟಮ್ ಲೀವ್ಸ್ ಅಂತ ನನ್ನ ಪ್ರೀ ಸ್ಕೂಲ್ ಚೈನ್ ಇದೆ. ಮೇಡಮು ಮ್ಯಾನ್ ಪವರ್ ಸರ್ವಿಸಸ್ ಕೊಡ್ತಾರೆ. ಸೋಮಶೇಖರ್ ಸರ್ ಫೈರ್ ಎಸ್ಟಿಂಗ್ವಿಷರ್ ಇದರಲ್ಲಿದ್ದಾರೆ, ಅಂದರೆ ಅವ್ರದ್ದು ಫೈರ್ ಸರ್ವಿಸಸ್ಸು, ಫೈರ್ ಸೇಫ್ಟಿ ಇದನ್ನೆಲ್ಲ ಮಾಡ್ತಾರೆ. ಕೃಷ್ಣೇಗೌಡ ಸರ್ ರಿಯಲ್ ಎಸ್ಟೇಟಲ್ಲಿದ್ದಾರೆ. ನಮ್ಮ ಮಹಾದೇವ್ ಸರ್ ಕೂಡ ರಿಯಲ್ ಎಸ್ಟೇಟ್ ಡಾಕ್ಯುಮೆಂಟೇಷನಲ್ಲಿದ್ದಾರೆ. ಟ್ಯಾಕ್ಸ್ ಮತ್ತು ಲಿಟಿಗೇಷನ್ ಸಂಬಂಧವಾಗಿ ಡಾಕ್ಟರ್ ಮಾರೇಗೌಡರಿದ್ದಾರೆ. ಈ ಥರ ಹಲವಾರು ಡಾಕ್ಟರ್ಗಳಿದ್ದಾರೆ ನಮ್ಮಲ್ಲಿ, ಫಿಸಿಯೋಥೆರಪಿಸ್ಟ್ಗಳಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಆರ್ಕಿಟೆಕ್ಟ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಪ್ರತಿಯೊಂದು ವ್ಯಾಪಾರದಲ್ಲಿರೋರು ಕೂಡ ನಮ್ಮಲ್ಲಿದ್ದಾರೆ. ಕೆಮಿಕಲ್ ಟ್ರೇಡರ್ಸ್ ಇದ್ದಾರೆ ನಮ್ಮಲ್ಲಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋರಿದ್ದಾರೆ, ಲೆದರ್ ಪ್ರಾಡಕ್ಟ್ಸ್ ಮಾಡೋರಿದ್ದಾರೆ, ಬೋಟಿಕ್ ಅವರಿದ್ದಾರೆ, ಫುಡ್ ಪ್ರಾಡಕ್ಟ್ಸ್ ಅವರಿದ್ದಾರೆ. ಅಂದರೆ ನೀವು ಏನು ಕೇಳ್ತೀರಾ ಇದೆಲ್ಲ ಒಂದು ಕ್ಯಾಟಗರಿ ವರ್ಗದಲ್ಲಿರೋರು ಕೂಡ ವ್ಯಾಪಾರದಲ್ಲಿ ಯಾವುದೇ ಥರದ ವ್ಯಾಪಾರ ಮಾಡ್ತಾಯಿದ್ರು. ಅಂದರೆ ಲೀಗಲ್ ಏನೇ ಒಂದು ಅಫಿಷಿಯಲ್ ಲೀಗಲಾಗಿ ಏನೇ ಒಂದು ಮಾಡ್ತಾಯಿದ್ರೆ ಅಂಥವರೆಲ್ಲ ನಮ್ಮಲ್ಲಿ ಸೇರ್ಕೋಬೋದು. ನಾವು ಕೆಲವು ಸ್ಟಾರ್ಟಪ್ಸ್ಗೂ ಕೂಡ ಅವಕಾಶ ಕೊಡ್ತೀವಿ, ಕೆಲವು ಫ್ರೀಲಾನ್ಸರ್ಸ್ಗೂ ಕೂಡ ಅವಕಾಶ ಕೊಡ್ತೀವಿ. ಯಾಕಂದರೆ ಸಣ್ಣ ಮಟ್ಟದಿಂದ ಶುರು ಮಾಡ್ತಾರೆ ಜನ, ಅಂಥವ್ರಿಗೂ ಕೂಡ ನಾವು ಸಹಾಯ ಮಾಡ್ತೀವಿ. ನಮ್ಮಲ್ಲೇ ನಮ್ಮ ವೇದಿಕೆಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಸು ಇದ್ದಾರೆ. ಹೇಗೆ ಒಂದು ಕಂಪ್ನಿನ ಫಾರ್ಮ್ ಮಾಡಬೇಕು ಅನ್ನೋ ಒಂದರಿಂದ ಹಿಡಿದು ಅವ್ರಿಗೆ ಕೈ ಹಿಡಿದು ಮುಂದಕ್ಕೆ ತೊಗೊಂಡು ಹೋಗೋದಕ್ಕೆ ಒಂದು ಅವಕಾಶ. ಅಷ್ಟೇ ಅಲ್ಲ, ನಾವೊಂದು ಅನುಭವ ಇದೆ. ನಾವೆಲ್ಲ ಕೆಲವು ವರ್ಷಗಳಿಂದ ವ್ಯಾಪಾರದಲ್ಲಿ ಇರೋದ್ರಿಂದ ಸಣ್ಣದಾಗಿ ಯಾರೊಬ್ಬರು ಶುರು ಮಾಡ್ತೀನಿ ಅಂತ ಬಂದಾಗ ಅವ್ರಿಗೆ ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಕೊಡೋದ್ರಿಂದ ಹಿಡಿದು ನಮ್ಮ ಬೆಳವಣಿಗೆಗೆ ನಾವು ನಮ್ಮ ಒಂದು ಎಕ್ಸ್ಪೀರಿಯನ್ಸಿಂದ ಅವ್ರಿಗೂ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ನಾವು ಹೇಗೆ ಪ್ರಾಸೆಸ್ನ ಇಂಪ್ಲಿಮೆಂಟ್ ಮಾಡಬೇಕು, ನಮ್ಮ ಕಂಪ್ನಿಗಳನ್ನ ಹೆಂಗೆ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದು ಎಲ್ಲ ವಿಷಯಗಳು ಕೂಡ ಈ ಒಂದು ವಾರದ ಸಭೆಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸೊ ಬರೀ ಒಂದು ಸಂಪರ್ಕಗಳು ಹಂಚೋದಷ್ಟೇ ಅಲ್ಲ, ನಮ್ಮ ಅನುಭವಗಳನ್ನು ಕೂಡ ಬಿಸ್ನೆಸ್ಸಲ್ಲಿ ಆಗಿರೋದನ್ನು ನಾವು ಹಂಚಿಕೊಂಡು ಎಲ್ಲ ಥರದ ವ್ಯಾಪಾರಿಗಳನ್ನೂ ಸೇರಿಸ್ಕೊತಾ ಇದ್ದೀವಿ. ಇಲ್ಲ, ನಮ್ಮಲ್ಲಿ ಒಂದು ವಾರ್ಷಿಕ ಶುಲ್ಕ ಅಂತ ಇರುತ್ತೆ. ಅದಲ್ಲದೆ ನಾವು ಪ್ರತಿ ವಾರ ಸಿಗೋದಕ್ಕೆ ಒಂದು ಸಣ್ಣದಾಗಿ ಒಂದು ಶುಲ್ಕ ಇರುತ್ತೆ. ಒಂದು ಹೋಟೆಲಲ್ಲಿ ಏನು ನಾವು ನಡೆಸ್ತೀವಿ, ಒಂದು ಮೀಟ್ ಆಗ್ತೀವಿ, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಯಾರು ಏನೇ ವ್ಯಾಪಾರ ಮಾಡಿದ್ರು ಯಾವ ಥರ ಕಮಿಷನ್ನೂ ಇರಲ್ಲ. ನಾವು ಇವತ್ತು ಯಾರೋ ಒಬ್ರಿಗೆ ಒಂದು ಬಿಸ್ನೆಸ್ ಕೊಡಿಸಿದ್ವಿ ಅಂದರೆ ಅದರಲ್ಲಿ ನಮಗೇನೋ ಒಂದು ಸಿಗುತ್ತೆ ಕಮಿಷನು, ಅದೆಲ್ಲ ನಾವೇನೂ ಬಯಸ್ತಾ ಇಲ್ಲ. ನಾನು ಒಬ್ರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ರು ನನಗೆ ಸಹಾಯ ಮಾಡ್ತಾರೆ ಅನ್ನೋದ್ರ ಒಂದು ದೃಷ್ಟಿಕೋನದಲ್ಲಿ ಮಾಡ್ತಾಯಿದ್ದೀವಿ. ಹೊರಗಡೆ ಪ್ರಪಂಚದಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದಾಗ, ನಾವು ಸಂಘಟಿತವಾಗಿ ಇಲ್ಲದೇ ಇದ್ದಾಗ ನನಗೇನು ಸಿಗುತ್ತೆ ಅನ್ನೋ ಒಂದು ಮನೋಭಾವನೆಯಲ್ಲಿ ಇರ್ತೀವಿ. ಆದರೆ ಈ ಥರದ್ದು ಒಂದು ವೇದಿಕೆಯಲ್ಲಿ ಬಂದಾಗ
ಏನಾಗುತ್ತೆ, ನಾವು ಇನ್ನೊಬ್ರಿಗೆ ಯಾವ ಥರ ಸಹಾಯ ಮಾಡ್ಬೋದು, ಇನ್ನೊಬ್ರನ್ನ ಹೇಗೆ ಬೆಳೆಸ್ಬೋದು, ಇದ್ರ ಬಗ್ಗೆ ವಿಚಾರ ಬರುತ್ತೆ. ಒಂದು ಭಾಳ ಪಾಸಿಟಿವ್ ಒಂದು ಕಲ್ಚರ್ನ ನಾವು ಡೆವಲಪ್ ಮಾಡಿ ಒಬ್ರಿಗೊಬ್ರು ಸಹಾಯ ರೆಫರೆನ್ಸ್ ಮೂಲಕ ಕೊಟ್ಟು, ಕನೆಕ್ಷನ್ಸ್ ಮೂಲಕ ಕೊಟ್ಟು ಅವ್ರನ್ನ ಬೆಳೆಸೋಣ ಅಂತ ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಇವತ್ತು ಸಣ್ಣ ವ್ಯಾಪಾರಿಗಳನ್ನಷ್ಟೇ ಸೇರಿಸ್ಕೊಂಡು ಮಾಡಬೇಕು ಅಂತ ಶುರುವಾಗಿದ್ದ ವೇದಿಕೆ ಇವತ್ತಿನ ದಿನ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲಿಟ್ ಕ್ಲಬ್ ಅಂತ ಒಂದು ಮಾಡಿದ್ದೀವಿ. ಅಂದರೆ ಕನ್ನಡಿಗರಲ್ಲಿ 50 ಕೋಟಿ ಮೇಲೆ ವ್ಯವಹಾರ ಮಾಡ್ತಿರೋರು ವರ್ಷಕ್ಕೆ, ಅಂಥ ದೊಡ್ಡ ಮಟ್ಟಕ್ಕೆ ಬೆಳೆದಿರೋ ಸಾಧಕರು, ಕನ್ನಡಿಗರಲ್ಲಿ ಯಾರು ಸಾಧಕರಿದ್ದಾರೆ ಅವರನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಇವಾಗ ಶುರು ಮಾಡಿದ್ದೀವಿ. ಒಂದು 2 ತಿಂಗಳಿಂದ ಸೇರಿಸ್ಕೋತಾ ಇದ್ದೀವಿ ವೇದಿಕೆಗೆ. ಅವ್ರನ್ನ ಇಲ್ಲಿ ನಾವು ಕರ್ಕೊಂಬಂದು ನಾವಿಲ್ಲಿ ಅವರನ್ನು ಪರಿಚಯ ಮಾಡಿಸಿ ನಮ್ಮ ಇಡೀ ತಂಡಕ್ಕೆ. ಅಷ್ಟೇ ಅಲ್ಲ, ಅವ್ರಿಗೆ ಒಂದು ಸನ್ಮಾನದ ಒಂದು ಕಾರ್ಯಕ್ರಮಗಳು ಇಟ್ಕೊಂಡು ಮತ್ತು ಅವರ ಒಂದು ಬೆಳೆದಿದ್ದ ಹಾದಿಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ದೀವಿ, ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಹಾಗಾಗಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ವ್ಯಾಪಾರಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಂದು ವೇದಿಕೆ ಅಂತಾದರೆ ಕನ್ನಡಿಗರ ವ್ಯಾಪಾರ ವೇದಿಕೆಯಾಗಿ ನಿಂತ್ಕೋಬೇಕು ಅಂತ ನಮ್ಮ ಉದ್ದೇಶ. ಈಗ ಕರ್ನಾಟಕದಲ್ಲಿ ಕಮ್ಯುನಿಟಿ ಸಂದರ್ಭದಲ್ಲಿ ಸಣ್ಣ ವ್ಯಾಪಾರಿಗಳೆಲ್ಲ ನೆಲೆ ಕಚ್ಚಿಬಿಟ್ಟು ಸರಿಯಾಗಿ ವ್ಯಾಪಾರಗಳು ಸಿಗ್ತಾರೆ ಮುಚ್ಚೋಗ್ಬಿಟ್ಟು ಅಂಥವ್ರಿಗೆ ಏನಾದರೂ ಕರ್ಕೊಂಡ್ಬಂದು ಮತ್ತೆ ರೀರೈಟ್ ಮಾಡಿ ಸುಮಾರು ಜನ ಬಂದಿದ್ದಾರೆ ಸರ್. ಸುಮಾರು ಜನ ಮತ್ತೆ ನಾವು ಮಾಡಬೇಕು ಅಂತ ಹೇಳಿ ಹೊಸದಾಗಿ ಶುರು ಮಾಡಬೇಕು ಅಂತ ಬಂದಿರೋರು ಸುಮಾರು ಜನ ಇದ್ದಾರೆ. ಅಂಥವ್ರಿಗೆಲ್ಲ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನಾವು ನಮ್ಮ ಅನುಭವನ ಶೇರ್ ಮಾಡ್ಕೋತೀವಿ, ನಮ್ಮ ಕಾಂಟ್ಯಾಕ್ಟ್ಸ್ನ ಶೇರ್ ಮಾಡ್ಕೋತೀವಿ. ಅವ್ರನ್ನ ನಾವು ಎಷ್ಟು ಬೆಳೆಸೋಕ್ಕಾಗುತ್ತೋ ಬೆಳೆಸೋಕ್ಕೆ ತಯಾರಿದ್ದೀವಿ. ಅದಕ್ಕೆ ನಾವು ಅತಿ ಹೆಚ್ಚು ಶುಲ್ಕ ಕೂಡ ಇಟ್ಟಿಲ್ಲ. ಯಾಕಂದರೆ ಇದನ್ನು ಒಂದು ಸರ್ವಿಸ್ ಆ್ಯಂಗಲಿಂದ ಮಾಡ್ತಾ ಇರೋದ್ರಿಂದ, ಒಂದು ಸೇವೆ ಅಂದ್ಕೊಂಡು ಮನೋಭಾವನೆಯಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇರೋದ್ರಿಂದ ವರ್ಷಕ್ಕೆ ವಾರ್ಷಿಕ ಶುಲ್ಕ ಕೂಡ ಭಾಳ ಕಡಿಮೆ ಇಟ್ಟಿದ್ದೀವಿ. 5,000 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ಸು, ಅಂದರೆ 5,900 ರೂಪಾಯಿ ನಮ್ಮ ಸೇರ್ಕೊಳ್ಳೋದಕ್ಕೆ ಇವತ್ತು ಫೀಸ್ ಇರುತ್ತೆ. ಅದಲ್ಲದೆ ವಾರದ ಶುಲ್ಕ ಇರುತ್ತೆ, ಅದು ಆ ಹೋಟೆಲ್ದು ಏನು ಸಣ್ಣ ಪುಟ್ಟ ಖರ್ಚಿರುತ್ತೆ ಅದನ್ನು ಮಾತ್ರ ನಾವು ಚಾರ್ಜ್ ಮಾಡ್ತೀವಿ. ನಾವು ಬೇಸಿಕಲಿ ಮಾಡ್ತಿರೋದು ಇದೊಂದು ಸೇವೆ ಅಂತ. ಎಲ್ಲರೂ ಕನ್ನಡಿಗರು ಸೇರಬೇಕು, ಒಗ್ಗಟ್ಟಾಗಿ ಮುಂದಕ್ಕೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಧನ್ಯವಾದಗಳು ಸರ್. ಹೆಚ್ಚು ತಂಡಗಳು ಈಗಾಗಲೇ ವಹಿವಾಟನ್ನು ನಡೆಸ್ತಿದೆ ಬೇರೆ ಬೇರೆ ಸದಸ್ಯರ ಮೂಲಕ. 700 ಜನ ಸದಸ್ಯರಾಗಿದ್ದಾರೆ. 70 ಕೋಟಿ ಕಳೆದ 1.5 ವರ್ಷದಲ್ಲಿ ವ್ಯವಹಾರ ಆಗಿದೆ. ಈಗಾಗಲೇ 15 ತಂಡಗಳು ಲಾಂಚ್ ಆಗಿದೆ. ಅಂದರೆ ಫಾರ್ಮಲ್ ಆಗಿ ಮೀಟಿಂಗ್ಸ್ ಮಾಡುವಂಥದ್ದು, ಕಾಫಿ ಟೇಬಲಿಂದ ಫಾರ್ಮಲ್ ಮೀಟಿಂಗ್ಗೆ ಬಂದಿರುವಂಥದ್ದು. ಹಾಗೆ ನಮ್ಮ ಈ ತಮಿಳುನಾಡು ಗಡಿ ಭಾಗದಲ್ಲಿ ಇರುವಂಥ ತಂಡಗಳು, ಈಗ ಗಂಧದ ಗುಡಿ ನಮ್ಮ ಅನಿತಾ ಮೇಡಮ್ ಇದ್ದಾರೆ ಬನ್ನೇರಘಟ್ಟ ರಸ್ತೆಯಲ್ಲಿ, ಅವ್ರದ್ದು 2 ವಾರ ಹಿಂದೆ ಲಾಂಚ್ ಆಯಿತು. ಹಾಗೆ ನಮ್ಮ ಮಾರೇಗೌಡರದು ಸರ್ ಎಂ ವಿಶ್ವೇಶ್ವರಯ್ಯ ತಂಡ ಅಂತ ಅತ್ತಿಬೆಲೆಯಲ್ಲಿ ನಡೆಯುತ್ತೆ. ಹಾಗೆ ಚಂದಾಪುರದಲ್ಲಿ ಒಂದು ಹೊಸ ತಂಡ ಇದೆ. ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಈ ಒಂದು ಉದ್ಯಮ ಕ್ಷೇತ್ರ ಇರುವಂಥದ್ದು, IT ಮತ್ತು ನಾನ್ IT ಕ್ಷೇತ್ರದಲ್ಲಿ ಇಲ್ಲಿ ಕನ್ನಡಿಗರನ್ನ ಒಟ್ಟುಗೂಡಿಸಿ ವ್ಯಾಪಾರ ವೇದಿಕೆಯ ಇನ್ನೊಂದು ತಂಡ, ಇಲ್ಲಿ ಪ್ರಗತಿ ತಂಡ ಅಂತ ಸಭೆ ನಡೆಯುತ್ತೆ ಇದೇ ಹೋಟೆಲ್ನಲ್ಲಿ. ಈ ಪ್ರಗತಿ ತಂಡದ ಲಾಂಚ್ ಈ ಬರುವಂಥ ಜೂನ್ 15ನೇ ತಾರೀಕು ಸೋಮವಾರ ಇಟ್ಕೊಂಡಿದೆ. ಸೋಮವಾರ ಬೆಳಿಗ್ಗೆ 7 ಗಂಟೆಗೆ ಲಾಂಚ್ ಇರ್ತದೆ. ನಮ್ಮ ಎಲ್ಲ ಕ್ರಾಸ್ ಚಾಪ್ಟರ್ಸ್ನಿಂದ ಬೇರೆ ಬೇರೆ ತಂಡಗಳು 40 ತಂಡಗಳಿಂದ ಸದಸ್ಯರು ಭಾಗವಹಿಸ್ತಾರೆ. ಹಾಗೆ ನಮ್ಮ ಸಂಸ್ಥಾಪಕರು ಹೇಳಿದಾಗೆ ಒಂದಷ್ಟು ಜನ ಇಲೈಟ್ ಮೆಂಬರ್ಸು, ಯಾರು 50 ಕೋಟಿಗೂ ಹೆಚ್ಚು ಟರ್ನ್ ಓವರ್ ಇದೆ, ಆ ಥರ ಕೆಲವ್ರನ್ನ ಮಾರ್ಗದರ್ಶನಕ್ಕೋಸ್ಕರ ಕರೀತಾ ಇದೆ. ಸೊ ಈ ಒಂದು ಲಾಂಚಲ್ಲಿ 50ಕ್ಕೂ ಹೆಚ್ಚು ಸಂದರ್ಶಕರು, ಅಂದರೆ ವೇದಿಕೆ ಬೆಳಿಬೇಕಾದ್ರೆ ಸಂದರ್ಶಕರೇ ತುಂಬ ಮುಖ್ಯ. ಬೇರೆ ಬೇರೆ ಉದ್ಯಮ ಮಾಡುವಂಥವ್ರು, ಬಿಸ್ನೆಸ್ ಓನರ್ಸ್, ಎಂಪ್ಲಾಯೀಸ್ ಅಲ್ಲ, ಬಿಸ್ನೆಸ್ ಓನರ್ಸ್, ಅವ್ರನ್ನ ನಾವು ಇನ್ವೈಟ್ ಮಾಡ್ತಾ ಇದ್ವಿ. ಈ ಮಾಧ್ಯಮದ ಮೂಲಕ ನಾವು ತಿಳಿಸೋದೇನೆಂದರೆ, ತಾವು ಹೆಚ್ಚು ಪ್ರಚಾರ ಕೊಟ್ಟು ಹೆಚ್ಚು ಸಂದರ್ಶಕರು ಈ ಒಂದು ಲಾಂಚ್ ಸಭೆಗೆ ಬರಬೇಕು. ಜೂನ್ 15. ಸ್ಥಳ ಬಂದು ಬೇಗೂರಿನ ನಮ್ಮ SNN ರಾಜ್ ಸೆರೆನಿಟಿ ಅಪಾರ್ಟ್ಮೆಂಟ್, ಸುಮಾರು 2400 ಅಪಾರ್ಟ್ಮೆಂಟ್ ಇರುವಂಥ ಕಾಂಪ್ಲೆಕ್ಸು, ಅಲ್ಲಿಯ ಕ್ಲಬ್ ಹೌಸ್ನಲ್ಲಿ ಜೂನ್ 15 ಸೋಮವಾರ ಬೆಳಿಗ್ಗೆ 7 ಗಂಟೆಗೆ ಇದೊಂದು ಕಾರ್ಯಕ್ರಮ ಇರ್ತದೆ. ಮಾಧ್ಯಮ ಮಿತ್ರರು, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲರೂ ಬರಬೇಕು, ಸೋಷಿಯಲ್ ಮೀಡಿಯಾ ಎಲ್ಲರೂ ಭಾಗವಹಿಸಬೇಕು. ಹೆಚ್ಚು ಇದರ ಪ್ರಚಾರ ಕೊಟ್ಟು ಕನ್ನಡಿಗರನ್ನ ಒಟ್ಟಾಗಿ ದುಡಿಯೋಣ, ಒಟ್ಟಾಗಿ ಬೆಳೆಯೋಣ, ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಅದರದೊಂದು ಉದ್ಘಾಟನಾ ಪೋಸ್ಟ್ ಇದೆ. ಹೆಸರು ಅನಿತಾ. ನಾನು ಕನ್ನಡ ಮೀಡಿಯಮ್ನಲ್ಲಿ ಓದಂಥ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಓದಂಥ ಹುಡುಗಿ. ಕನ್ನಡ ಮೀಡಿಯಮಲ್ಲಿ ಓದಿದ್ದೆ. ಇಂಗ್ಲೀಷ್ ಬರೋಲ್ಲ, ನಿಮಗೆಲ್ಲ ಗೊತ್ತಿದ್ದಂಗೆ 5ನೇ ಕ್ಲಾಸಿಂದ ABCD ಹೇಳ್ಕೊಟ್ಟಿದ್ದು. SLC ಅಷ್ಟೇ ಓದಿದ್ದು. ಆಸೆ ಮಾತ್ರ ದೊಡ್ಡದಾಗಿತ್ತು, ಏನಾದರೂ ಬೆಳಿಬೇಕು, ಏನಾದರೂ ಬಿಸ್ನೆಸ್ಸಾಗಿ ಬೆಳಿಬೇಕು ಅಂತ. ಬಟ್ ಐಡಿಯಾ ಇರಲಿಲ್ಲ. ಅದನ್ನು ಮಾಡಿದ್ರು ಮತ್ತು ನಾವು ಯಾವ ಮಟ್ಟಕ್ಕೆ ಏರಬೇಕು ಅನ್ನೋ ದಾರಿ ಗೊತ್ತಿರಲಿಲ್ಲ. ಬರೀ ಕನ್ನಡ ಗೊತ್ತಿರೋದ್ರಿಂದ, ಭಾಷೆಗಳ ಪ್ರಾಬ್ಲಮ್ ಇರೋದ್ರಿಂದ ನಾವೆಲ್ಲ ಭಾಷೆಯವ್ರನ್ನ ಇಲ್ಲಿ ಕಲೆಕ್ಟ್ ಮಾಡಿ ಬೆಂಗಳೂರಲ್ಲಿ ಸೇರಿಸ್ಕೊತಾ ಇದ್ದೀವಿ ವಿನಃ ಅವ್ರ ಹತ್ರ ಹೋಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ 5,000 10,000 ರೂಪಾಯಿಗೆ.
ಅವ್ರು ಕೊಡೋ ಶಿಕ್ಷೆನೆಲ್ಲ ಅನುಭವಿಸಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನನ್ನ ಅನುಭವದಲ್ಲಿ ಸುಮಾರು 12 ಥರ ಕೆಲಸ ಮಾಡಿ ನಾನು ಇನ್ನೊಬ್ಬರ ಕೈಲಿ ದುಡಿಯೋದು ಬೇಡ ಅಂತ ನಾನು ಮಾನವ ಶಕ್ತಿ ಪೂರೈಕೆ ಅನ್ನೋದನ್ನ ನಾನು ಬಿಸ್ನೆಸ್ನ ಸೆಲೆಕ್ಟ್ ಮಾಡಿಕೊಂಡೆ. ನಾನು ಒಬ್ಬರು ಕೆಲಸ ಕೊಟ್ಟರೆ ಅವ್ರ ಮನೇಲಿ 10 ಜನ ಊಟ ಮಾಡ್ತಾರೆ ಅನ್ನೋ ಅನಿಸಿಕೆಯಲ್ಲಿ ನಾನೆಲ್ಲ ಫ್ರೀಯಾಗಿ ನಾನು ಬನ್ನರ್ಘಟ್ಟದಲ್ಲಿ ಏಜೆನ್ಸಿ ಓಪನ್ ಮಾಡಿ 6 ವರ್ಷದಿಂದ ಎಲ್ಲ ನಾವು ಏನೇನು ಬೇಕು ಸರ್ಟಿಫಿಕೇಟ್ ಎಲ್ಲ ಮಾಡಿ ಲೀಗಲಾಗಿ ಏಜೆನ್ಸಿ ಮಾಡ್ತಾಯಿದ್ದೀನಿ. ಬರೋರಿಗೆ ಊಟ ರೂಮ್ ಎಲ್ಲ ಫ್ರೀಯಾಗಿ ಕೂಡ ಕೊಡ್ತಾಯಿದ್ದೀನಿ. ಯಾವುದೇ ವರ್ಕರ್ಸ್ ಹತ್ರ 1 ರೂಪಾಯಿ ತೊಗೊಳ್ಳಲ್ಲ. ಯಾಕಂದರೆ ನಾನು ಪಟ್ಟು ಬಂದಿದ್ದ ಕಷ್ಟ ಇನ್ನೊಬ್ರಿಗೆ ಆಗಬಾರ್ದು ಅಂತ. ಒಬ್ಬರು ಕೆಲಸ ಮಾಡಿದ್ರೆ 10 ಜನ ಮಾಡಲಿ ಅಂತ ಬಿಸ್ನೆಸ್ ಓಪನ್ ಮಾಡಿದೆ. ಮತ್ತು ಅದನ್ನು ಮುಂದೆ ಹೇಗೆ ಹೇಳ್ಕೊಂಡು ಹೋಗೋದು ಅನ್ನೋದು ದಾರಿ ಗೊತ್ತಾಗಿಲ್ಲ. ಎಲ್ಲೇ ಹೋದರೂ ಇಂಗ್ಲೀಷ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಬೆಂಗಳೂರಲ್ಲಿ. ಇವಾಗ ಇಂಗ್ಲೀಷ್ ಮಾತಾಡೋರಿಗೆ ಅವಕಾಶ ಹೆಚ್ಚು, ಬಿಸ್ನೆಸ್ ಹೆಚ್ಚು, ಅವ್ರಿಗೆ ಅವಕಾಶಗಳು ಕೊಡ್ತಾರೆ. ಯಾರು ಜಾಸ್ತಿ ಮಾತಾಡ್ತಾರೆ, ಇವಾಗ ಒಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನನಗೆ ಬೇಕಾಗಿರುತ್ತೆ, ಅಲ್ಲಿ ಇಂಗ್ಲೀಷಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ರೆ ಮಾತ್ರ ನಮಗೆ ಮ್ಯಾನ್ ಪವರ್ ಶಕ್ತಿ ಕೊಡ್ತಾರೆ, ಇಲ್ಲಾಂದರೆ ನಮಗೆ ನೆಕ್ಸ್ಟ್ ಹೇಳ್ತೀವಿ ಹೋಗಿ ಮೇಡಮ್ ಅಂತಾರೆ. ಇದರಲ್ಲಿ ಮಧ್ಯದಲ್ಲಿ ನಮ್ಮದು ಕನ್ನಡಿಗರ ವ್ಯಾಪಾರ ವೇದಿಕೆಯಲ್ಲಿ ನಾನು ಜಾಯ್ನ್ ಆದೆ. ನಮಗೆ ಫುಲ್ಲು ಗೈಡೆನ್ಸ್ ಮಾಡೋಕ್ಕೆ ತುಂಬ ಈಸಿ ಆಯಿತು. ಯಾವುದೇ ನಮ್ಮ ವ್ಯವಹಾರ ಬಗ್ಗೆ ಕನ್ನಡದಲ್ಲಿ ಹೇಳೋದಕ್ಕೆ ಅವಕಾಶಗಳು ಸಿಕ್ತು. ಇವಾಗ ಯಾವುದೇ ನಾವು 700 ಜನ ಏನಿದ್ದೀವಿ ಬಿಸ್ನೆಸ್ ಮ್ಯಾನ್ಗಳು, ಇದರಲ್ಲೇ ನಂಗೆ ಬಿಸ್ನೆಸ್ ಕೊಡ್ತಾಯಿದ್ದಾರೆ. ಇವತ್ತು ನಾನು 1 ಕೋಟಿ ವ್ಯವಹಾರನ ಕೊಟ್ಟಿದ್ದೀನಿ ಬೇರೆಯವ್ರಿಗೆ. ಇವಾಗ ನಾನು ಬರೀ 3 ತಿಂಗಳಲ್ಲೇ ನಾನು 10 ಲಕ್ಷದವರೆಗೂ ದುಡ್ಕೊಂಡಿದ್ದೀನಿ. ಈ ಥರ ನಾವು ಇನ್ನೊಬ್ಬರ ಕೈನಿಂದ ಹಿಡಿದು ಇನ್ನೊಬ್ಬರ ಕೈನ ಬೆಳೆಸೋದಕ್ಕೆ ತುಂಬ ಸಹಾಯ ಆಗ್ತಿದೆ. ಎಲ್ಲೇ ಹೋದರೂ ಎನ್ನಡ ಅನ್ನೋದ್ರ ಮಧ್ಯೆ ನಮ್ಮ ಕನ್ನಡ ಇವಾಗ ಎದ್ದಿದೆ. ದಯವಿಟ್ಟು ಇದನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಬೆಳೀಲಿ, ನೀವು ಬೆಳಿಬೇಕು, ನಾವು ಬೆಳಿಬೇಕು ಅನ್ನೋದು ಇದ್ರ ಕಾನ್ಸೆಪ್ಟು. ಇಲ್ಲಿ ಯಾವುದೇ ದುಡ್ಡು ಆಮೇಲೆ ಯಾರಾದರೂ ಒಬ್ಬರು ರೆಫರೆನ್ಸ್ ಕೊಟ್ಟರು, ನೀವು ಟಿಪ್ಸ್ ಕೊಡಿ, ನಮ್ಗೆ ಇಷ್ಟು ಕೊಡಿ ಅಂತ ಈ ಥರ ಇಲ್ಲ. ಇಲ್ಲಿ ಎಲ್ಲರೂ ಅವ್ರವ್ರ ಬಿಸ್ನೆಸ್ಸಲ್ಲಿ ಅವರವರೇ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ಉದ್ದೇಶ ಇದ್ರದ್ದು. ಹಾಗಾಗಿ ಎಲ್ಲರ ಸಪೋರ್ಟಲ್ಲಿ ಎಲ್ಲ ಬಿಸ್ನೆಸ್ಸು, ಸಣ್ಣ ಉದ್ಯಮಿ, ಮನೇಲಿ ಮಾಡೋ ಉದ್ಯಮಿಗಳಿಂದ ಹಿಡಿದು ನಾವು ದೊಡ್ಡ ಕಂಪ್ನಿ ಬಿಸ್ನೆಸ್ ಮ್ಯಾನ್ಗಳನ್ನೂ ಇದರಲ್ಲಿ ಸೇರೋ ಅವಕಾಶ ಇದೆ. ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರಿಗೂ ಅವಕಾಶ ಮಾಡಿಕೊಡಿ. ನಮ್ಮ ಕನ್ನಡಿಗರಿಗೂ ಇನ್ನು ಮುಂದೆ ನಮ್ಮ ಕನ್ನಡಿಗರು ಎಲ್ಲ ದೇಶದಲ್ಲಿ ವಿದೇಶದಲ್ಲೆಲ್ಲ ಬೆಳೀಲಿ. ನಮ್ಮ ಕನ್ನಡಿಗರ ವ್ಯಾಪಾರ ವೇದಿಕೆ ದುಬೈ, ಬೆಹರೀನು ಮತ್ತು ಜಪಾನಲ್ಲೆಲ್ಲ ಓಪನ್ ಆಗ್ತಿದೆ. ಈಗ ಎಲ್ಲ ಮೂಲೆಯಲ್ಲೂ ನಮ್ಮ ಕನ್ನಡನ ಬೆಳೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.